ಲಕ್ಕಮ್ಮ ಅನ್ನರ ಮಗಳು ರಕ್ಷಿತಾ ADL ನಮ್ಮ ಐಡಿಯಲ್ ಬೇಕಲ್ಲಿ ಪಾಪ ನೋಟ ತೊಳಿತವಮ್ಮ ಇರಳೆ ಒಬ್ಬ ಮಗಳು 1 ಗಂಟೆಗೆ ರಾತ್ರಿ ಎಲ್ಲ ಎದ್ದು ಅವ್ವ ಮಗಳು ಪೂಜೆ ಮಾಡಿ ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೆ. ನಾನೇ ಹೋಗಿದ್ದೆ ಫಸ್ಟು ಬೆಳಗ್ಗೆ. ಅವರ ಮಧ್ಯಾಹ್ನ 12:30 1:00 ಹೋಗಿದ್ದೆ ನಾನು ಅಲ್ಲಿಗೆ. ಅಲ್ಲಿ ಆ ಹುಡುಗಿನ ಹುಡುಗಿ ನೇಣಾಕೊಂಡಿಲ್ಲ. ಆ್ಯಕ್ಚುಲಿ ಆ ಹುಡುಗಿನ ಹೊಡೆದು ನೇಣಾಕಿರೋದೆ ಅದು 100ಕ್ಕೆ 100. ನಾನೊಬ್ಬ ಏನೂ ಇಲ್ದಲೆ ನನ್ನ ನೋಡ್ಕೊಂಬಂದೆ 100ಕ್ಕೆ 100 ಅದು ಹೊಡೆದು ನೇಣಾಕಿರೋದು. ಅವರು ಮುಕ್ತರು. ಇವ್ರು ಕೇಳ್ತಾರೆ ಸಾಕ್ಷಿ ಕೊಡ್ರಿ ಅಂತಾರೆ ಈ ರಕ್ಷಣಾ ಇಲಾಖೆ. ಏನ್ರಿ ರಕ್ಷಣಾ ಇಲಾಖೆ? ಏನಿದು ರಕ್ಷಣಾ ಇಲಾಖೆ? ಈ ಚನ್ನರಾಯಪಟ್ಟಣದಲ್ಲಿ ಏನು ಅಂತ? ಹಂಗಾರೆ ನಾಳೆ ಇನ್ನೊಂದು ಏನೇನೋ ನಡೀತಾವೆ ಗಟ್ಟೆ. ಇದಕ್ಕೆಲ್ಲ ಇವ್ರು ನಮ್ಮ ರಕ್ಷಣಾ ಇಲಾಖೆನ ಕಾರಣ ಆಗುತ್ತೆ. ಈ ಚನ್ನರಾಯಪಟ್ಟಣದಲ್ಲಿ ರಕ್ಷಣಾ ಇಲಾಖೆ ನ್ಯಾಯ ಪರವಾಗಿ ನ್ಯಾಯ ಕೊಡ್ತಿಲ್ಲ. ಈ ತಾಲೂಕಲ್ಲಿ ಎಲ್ಲರಿಗೂ ಕೊಡ್ತಿಲ್ಲ. ನಾನು ಇದು ಗೃಹ ಮಂತ್ರಿ ಅವರೇ, ಇಲ್ಲಿ ಉಸ್ತುವಾರಿ ಮಿನಿಸ್ಟ್ರು ಆಗಿರೋಂಥ ನಾನು ಯಾರೋ ಶಿವಲಿಂಗೇಗೌಡರ ಹತ್ರ ಹೋಗ್ತೀನಿ, ನಾನು ಗೃಹ ಮಂತ್ರಿನ ಹತ್ರನೇ ಬಾಡಿನ ತಗೊಂಡು ಹೋಗ್ತೀನಿ. ನಾನಂತೂ ಸದಾ ಸಿದ್ಧ. 1:30 ಆಗಿರೋಕದ ಇನ್ನೂ ಅವ್ರ ಹತ್ರ ಸಾಕ್ಷಿ ಬೇಕು ಅಂತಾರಲ್ರಿ. ಏನ್ರಿ ಆ ವ್ಯವಸ್ಥೆ? ಇದು ಏನು ವ್ಯವಸ್ಥೆ? ಏನ್ರಿ ಎಲ್ಲಿಂದ ತರಕಾಗ್ತ ಸಾಕ್ಷ್ಯ? ಗಂಟೆ ಹೊಡೆದ್ಬಿಟ್ಟು ಸಾಕ್ಷಿ ತರಕಾಗುತ್ತಾ? ಏನು ವ್ಯವಸ್ಥೆ? ಎಲ್ಲಿಗೆ ಹೋಯ್ತು ಇದು? ರಕ್ಷಣಾ ಇಲಾಖೆ ಎಲ್ಲಿಗೆ ಹೋಯ್ತು? ನ್ಯಾಯ ಇಲ್ಲ, ನೀತಿ ಇಲ್ಲ, ಧರ್ಮ ಇಲ್ಲ. ನಾನು ಇಲ್ಲಿ ಚನ್ನರಾಯಪಟ್ಟಣದಲ್ಲಿ 25 ವರ್ಷದ ಹೋರಾಟಗಾರ. ಚನ್ನರಾಯಪಟ್ಟಣದಲ್ಲಿ ನಾನು ಇವತ್ತಿನವರೆಗೆ ಯಾರು ರವಣ್ಣ ದುಡ್ಡು ಇಸ್ಕೊಂಡವನೇ ಅಂದರೆ ಇವತ್ತು ಟವಲ್ ತೆಗೆದಿಟ್ಬಿಡ್ತೀನಿ. ಈ ಸರ್ಕಲ್ ಒಳಗೆ 10 ರೂಪಾಯಿ ಜೀವನ ಮಾಡೋಣ. ಎಲ್ಲರಿಗೂ ಆಸೆ ಇರುತ್ತೆ, ನನಗೂ ಕೋಟಿಗಟ್ಟಲೆ ಮಾಡಬೇಕು ಅಂತ ಆಸೆ ಇರುತ್ತೆ. ಬೇಡ, ನಮಗೆ ನಮ್ಮ ತಂದೆ ನಮ್ಮ ತಾಯಿ ಆಶೀರ್ವಾದ ಸಾಕು ನನಗೆ. ಅದನ್ನು ಏನು ಇಂಥ ಹೆಣ್ಮಕ್ಳು ಒಂದು ಮಗು ಆ ಅಮ್ಮ ಲೋಟ ತೊಳ್ಕೊಂಡಿದ್ದೆ. ನಾನು ಹೋಗಿದ್ದೆ, ನಾನೇ ನೋಡಿದ್ದೀನಿ ರೀ ಹೆಂಗೆ ನೇಣು ಹಾಕೊಂಡಿದ್ದೆ. 3 ಜನ ರಕ್ಷಣಾ ಇಲಾಖೆ ಬಂದು ಅವ್ರ ಮೊಬೈಲ್ ಹೆಣ್ಣು ಹುಡುಗಿ ಮೊಬೈಲ್ ಕಿತ್ಕೊಂಡಿದ್ದಾರೆ. ಹೆಣ್ಣು ಹುಡುಗಿ ಮೊಬೈಲ್ ಕಿತ್ಕೊಂಡಿದ್ದಾರೆ. ಇನ್ನೂ ಹುಡುಗನ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡಿಲ್ಲ ರೀ. ಇದು ಯಾವ ವ್ಯವಸ್ಥೆ? ಏನು ವ್ಯವಸ್ಥೆ ಚನ್ನರಾಯಪಟ್ಟಣದಲ್ಲಿ? ಏನ್ರಿ ಬಡವ ನ್ಯಾಯ ಸಿಗುತ್ತಾ ಅವ್ರಿಗೆ? ಯಾರೋ ಫೋನ್ ನಾನು ತೋಟದಲ್ಲಿ ದನ ಕಟ್ಟಾಗ್ತಿದ್ದೆ. ಅಣ್ಣ ನನಗೆ ಸಾಕ್ಷಿ ಕೊಡು ಅಂತಾರೆ. ಕೇಸ್ ಆಗತ್ತಿಲ್ಲ ಅಂತ ದನ ಕಟ್ಟಾಕೋದು ಬಿಟ್ಟು ಓಡ್ ಬಂದಿದ್ದೆ. ಆಕ್ಷನ್ ತಗೋತೀವಿ, ಇಷ್ಟೇ ನಾವು ಹೇಳಕ್ಕಾಗೋದು. ಅದ್ರ ಮೇಲೂ ನಿಮಗೆ ನ್ಯಾಯ ಬೇಕು, ಸಂಬಂಧ ಇಲ್ಲ, ನಮಗೆ ಅನ್ಯಾಯ ಆಗ್ತಿದೆ ಅಂತ ನಾನೇನು ಮಗುಗೆ ಇಲ್ಲೆಲ್ಲ ಪರಿಚಿತ ಅದರಿಂದ ಕೇಳ್ತಾರ ನಾವು ಏನಿಲ್ಲ. ಇಲ್ಲ 50 ಸಾರಿ ಯಾರನ್ನೂ ಕರೆದಿಲ್ಲ, ಅವರೇ ಹೋಗಿದ್ದು. ನಾನೇ ಮಾತಾಡಿದ್ದೀನಿ. ಮಾಡಕ್ಕಾಗೋದು ಮೇಲೆ ನಾನು ಹೋಗ್ದೆ 1:30 ಗಂಟೆಗೆ ಆಗಿರೋದನ್ನ ಇನ್ನು ಇವರು ಕೇಳ್ತೀನಿ, ತನಿಖೆ ಮಾಡ್ತೀನಿ ಅಂತಾರ್ರಿ. ವ್ಯವಸ್ಥೆ ಎಲ್ಲಿದೆ? ಆ ರಕ್ಷಣಾ ಇಲಾಖೆಗೆ ಆದಂಥ ಕಾನೂನಿದೆ, ಅದಕ್ಕೆ ಆದಂಥ ಇಲಾಖೆಗೆ ನಾನು ರಚಿಸ್ಕೊಡ್ತೀನಿ. ನಾನು ರೈತ ಸಂಘ ಇರ್ಬೋದು, ರಕ್ಷಣಾ ಇಲಾಖೆ ಅಣ್ಣ ತಮ್ಮದಿರಿದ್ದಂಗೆ. ಯಾವತ್ತೇ ನಾವು ಬೆಂಕಿ ಇಟ್ಟಾರಲ್ಲ, ಒಡೆಯಾರಲ್ಲ, ಒಬ್ಬರೇ ಆಗಲಿ ನಾನು ಕೂತ್ಕೊತೀನಿ ಹೋರಾಟ ಮಾಡೋದು. ಇದುವರೆಗಿಲ್ಲ ನಮ್ಮ ಪ್ರಾಪರ್ಟಿಗೆ ಯಾರೋ ಬೆಂಕಿ ಇಟ್ಟೋದು ಇಲ್ಲ ಒಡೆಯೋದನ್ನು ಒಬ್ಬನೇ ಆಗಲಿ ನಾನು ಹೋರಾಟ ಕೂತ್ಕೋತಿ. ಆ ಥರ ಬಂದಿರೋರು ನಮ್ಮ ರಕ್ಷಣಾ ಇಲಾಖೆಗೆ ನಮಗೆ ಆದಂಥ ಸ್ವಾಮಿ. ಅವ್ರಿಗೂ ನಮ್ಮ ಅಣ್ಣ ತಮ್ಮದಿರಿದ್ದಂಗೆ. ಎಂತೆಂಥ ಹೋರಾಟದಲ್ಲಿ, ಕಾವೇರಿ ಹೋರಾಟ ಎಂತೆಂಥ ಹೋರಾಟದಲ್ಲಿ ಏನಿದು?